ವೀಕ್ಷಕರೇ ನಮಸ್ಕಾರ. ಇನ್ಸೈಡ್ ರಶ್ ನ್ಯೂಸ್ಗೆ ಸ್ವಾಗತ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈ ಹೆಸರು ಕೇಳಿದ್ರೆ ಸಾಕು ಕಣ್ಣು ಮುಂದೆ ಬರೋದು 6.2 ಅಡಿ ಎತ್ತರದ ಅಜಾನಬಾಹು ದೇಹ, ಕೋಲ್ಮಿಂಚಿನ ಕಣ್ಣ ನೋಟ, ಮುಖದಲ್ಲಿ ಕೊಂಚ ಮಂದಹಾಸ. ಹೀಗೆ ದರ್ಶನ್ ಅಂದ್ರೆ ಕರ್ನಾಟಕದಲ್ಲಿ ಅವರದ್ದೇ ಆದ ಖಾಸಗಿ ಫ್ಯಾನ್ ಬೇಸ್ ಇತ್ತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದನ್ನ ಹಾಗೆ ನೋಡ್ಕೊಂಡು ಹೋಗಿದ್ರೆ ದರ್ಶನ್ ಇವತ್ತು ಜೈಲೊಳಗಡೆ ಕೊಳಿಯೋ ಹಾಗೆ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಚಲನಚಿತ್ರರಂಗಕ್ಕೆ ಬರುವ ಮುಂಚೆ ಏನಾದ್ರೂ ಸಾಧಿಸಬೇಕು ಎಂಬ ಹಸಿವು ಅವರಿಗಿತ್ತು. ಅದೆಷ್ಟೋ ಕಷ್ಟ ನಷ್ಟವನ್ನೆಲ್ಲ ಮೀರಿ ದರ್ಶನ್ ದೊಡ್ಡ ಅಭಿಮಾನಿಗಳ ಕೋಟೆಯನ್ನೇ ಕಟ್ಟಿದ್ರು. ಅದರ ಜೊತೆ ಕಲಾದೇವಿ ಅವರನ್ನ ಕೈತುಂಬ ಹರಸಿದ್ಲು ಅಂತ ಕಾಣುತ್ತೆ. ಕಲೆಯ ಜೊತೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಚೆನ್ನಾಗಿ ಆಗಿತ್ತು. ಹೀಗೆ ಅವರು ಅಂದುಕೊಂಡಿದ್ದನ್ನೆಲ್ಲ ದೊಡ್ಡ ಮಟ್ಟಿನಲ್ಲಿ ಸಾಧಿಸಿದ್ರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಅವರನ್ನ ಯಾರೇ ನೋಡಿದ್ರು ಹೊಟ್ಟೆ ಕಿಚ್ಚು ಬರೋ ರೀತಿ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿದ್ರು. ಹಣ, ಆಸ್ತಿ, ಐಶ್ವರ್ಯ, ಸಂಸಾರ, ಒಬ್ಬ ಮಗ, ಹೀಗೆ ಎಲ್ಲವೂ ಸಾಥ್ ಕೊಟ್ಟಿದ್ದ ದರ್ಶನ್ಗೆ ಬುದ್ಧಿ ಕೈ ಕೊಡ್ತಾ ಅನ್ನೋ ಅನುಮಾನ ಮೂಡುತ್ತೆ. ಯಾಕಂದ್ರೆ ಕಷ್ಟದ ಸಮಯದಲ್ಲಿ ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ ಶ್ರೀನಿವಾಸ್ ಸಾಕಷ್ಟು ಕಷ್ಟಪಟ್ಟು ದರ್ಶನ್ ರವರನ್ನ ಸಾಕಿದ್ರು. ಇದನ್ನ ಸ್ವತಃ ದರ್ಶನ್ ರವರೇ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಹೇಳ್ಕೊಂಡಿದ್ದು ಇದೆ. ಹೀಗೆ ಅವರಿಗೆ ಇದ್ದ ಒಬ್ಬ ತಮ್ಮನು ಕೂಡ ಅವರ ಕಷ್ಟ ಕಾಲದಲ್ಲಿ ಜೊತೆಗಿದ್ದವರು. ಆದ್ರೆ ದರ್ಶನ್ ದೊಡ್ಡ ಮಟ್ಟಿಗೆ ಬೆಳೆದು ಸ್ಟಾರ್ ಆದ ನಂತರ ಅವರ ತಾಯಿ ಮತ್ತು ಅವರ ತಮ್ಮ ದಿನಕರ್ನನ್ನ ದೂರ ಇಟ್ಟಿದ್ರು. ಇದಕ್ಕೆ ಕಾರಣ ನಾನು ಹೇಳಿದ್ರೆ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಎಲ್ಲ ನಡೆಯುತ್ತೆ ಅನ್ನೋ ಅಹಂ ಎಂದು ಗಾಂಧಿನಗರ ಮಾತಾಡ್ಕೊಳ್ತಾ ಇದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಅವರ ಜೀವನಕ್ಕೆ ಆ ಒಂದು ವಿಚ್ಛೇದಿತ ಹೆಂಗಸಿನ ಆಗಮನ ಆಗುತ್ತೆ. ಆಗಮನ ಹೇಗಾದ್ರೂ ಇರ್ಲಿ, ಆದ್ರೆ ಇವತ್ತಿನ ಅಂತ್ಯವನ್ನ ನೋಡಿದ್ರೆ ಎಂತವ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಇಷ್ಟಿಲ್ದೆ ನಮ್ಮ ಹಿರಿಯರು ಹೇಳಿಲ್ಲ, ಇಟ್ಕೊಂಡೋಳು ಇರೋ ತನಕ ಕಟ್ಕೊಂಡೋಳು ಕೊನೆ ತನಕ ಅಂತ. ಇದರ ಒಳ ಅರ್ಥ ಇಷ್ಟೇ, ಮಾಡಬಾರ್ದನ್ನ ಮಾಡಿದ್ರೆ ಆಗಬಾರದು ಆಗುತ್ತೆ ಅಂತ ಅಷ್ಟೇ. ಇನ್ನು ಆ ವಿಚ್ಛೇದಿತ ಹೆಂಗಸು ಬೇರೆ ಯಾರು ಅಲ್ಲ, ಅವಳೇ ಪವಿತ್ರ ಗೌಡ ಅಲಿಯಾಸ್ ಸುಬ್ಬಿ. ವೀಕ್ಷಕರೇ, ದರ್ಶನ್ ಈ ಹೆಂಗಸಿಗೆ ಅದೆಷ್ಟರ ಮಟ್ಟಿಗೆ ಅಡಿಕ್ಟ್ ಆಗಿದ್ರು ಅಂದ್ರೆ ಸ್ವತಃ ವಿಜಯಲಕ್ಷ್ಮಿ ಅವರೇ ಅವಳಿಗೆ ಕಾಲ್ ಮಾಡಿ ನನ್ನ ಗಂಡನ ಸಹವಾಸವನ್ನ ಬಿಟ್ಟು ಬಿಡು ಎಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಆದ್ರೆ ಆಕೆ ದರ್ಶನ್ ಸಹವಾಸವನ್ನ ಬಿಟ್ಟಿರ್ಲಿಲ್ಲ. ಅವಳು ಬಿಡುವುದು ಇರಲಿ, ಒಂದು ಪಕ್ಷ ದರ್ಶನ್ ಬಿಡ್ತೀನಿ ಅಂದ್ರೂ ಪವಿತ್ರ ಗೌಡ ಬಿಡೋ ಲಕ್ಷಣಗಳು ಕಾಣ್ತಿರ್ಲಿಲ್ಲ. ಇದಕ್ಕೆ ಕಾರಣ ದರ್ಶನ್ ಅವರ ಸ್ಟಾರ್ಡಮ್. ಹೀಗೆ ದರ್ಶನ್ ಅವರ ಹತ್ರ ಹಣಕ್ಕೇನು ಕೊರತೆ ಇರಲಿಲ್ಲ, ಆದ್ರೆ ಅವರ ಸುತ್ತ ಇರುವ ಒಳ್ಳೆಯ ಸ್ನೇಹಿತರು ಅವರಿಂದ ದೂರ ಆಗಿದ್ರು. ಅದಕ್ಕೆ ನೇರವಾಗಿ ದರ್ಶನ್ ಅವರೇ ಕಾರಣ ಅಂದ್ರೆ ತಪ್ಪಿಲ್ಲ. 2012ರಲ್ಲಿ ದರ್ಶನ್ ಅವರ ಹೆಂಡತಿ ವಿಜಯಲಕ್ಷ್ಮಿಗೆ ಮಾರಣಾಂತಿಕ ಹಲ್ಲೆ ನಡೆಸಿ ಬಂಧನಕ್ಕೆ ಒಳಗಾಗಿದ್ರು. ಆಗ್ಲಾದ್ರೂ ಬುದ್ಧಿ ಕಲಿತು ಜೀವನವನ್ನ ನಡೆಸಿಕೊಂಡು ಹೋಗಿದ್ರೆ ಇವತ್ತು ಜೈಲಿನಲ್ಲಿ ಕೊಳೆಯುವ ಪರಿಸ್ಥಿತಿ ದರ್ಶನ್ಗೆ ಬರುತ್ತಿರ್ಲಿಲ್ಲ. ದೇವರು ಆಗ್ಲೇ ದರ್ಶನ್ ಅವರಿಗೆ ಒಂದು ರೀತಿಯ ಪಾಠವನ್ನು ಕಲಿಸಿದ್ದ. ಆದ್ರೆ ಆ ಪಾಠವನ್ನ ಕಲಿಯದ ದರ್ಶನ್ ಅದನ್ನ ಹಾಗೆ ಮುಂದುವರಿಸಿಕೊಂಡು ಹೋದ್ರು. ಫೋನ್ ನಲ್ಲಿ ವಿಜಯಲಕ್ಷ್ಮಿ ಅವರಿಗೆ ಅವಾಚ್ಯವಾಗಿ ಬೈಯೋದ್ರಿಂದ ಹಿಡಿದು ಇನ್ನೊಬ್ಳನ್ನ ಇಟ್ಕೊಳ್ಳೋ ಸುದ್ದಿಯನ್ನು ಲೀಲಾ ಜಾಲವಾಗಿ ಹೇಳ್ಕೊಂಡು ಓಡಾಡಿದ್ರು. ಹೀಗೆ ಅವರ ಅತಿಯಾದ ಒರಟು ವರ್ತನೆ ಮುಂದುವರಿತಾ ಹೋಯ್ತು. ಇದಾದ ನಂತರ ಪವಿತ್ರ ಗೌಡ ಜೊತೆ ಸಂಬಂಧ ಗಟ್ಟಿಯಾಗ್ತಾ ಹೋಯ್ತು. ಪವಿತ್ರ ಗೌಡ ಹೆಸರಲ್ಲಿ ದೊಡ್ಡ ಮನೆಯನ್ನ ದರ್ಶನ್ ಅವರು ಕೊಡಿಸಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಹಾಗೆ ಪವಿತ್ರ ಜೊತೆ ಇರುವ ಹಲವಾರು ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಇಷ್ಟೇ ಆಗಿದ್ದಿದ್ರೆ ಎಲ್ಲ ಸರಿ ಇರ್ತಿತ್ತು ಅಂತ ಕಾಣುತ್ತೆ. ಆದ್ರೆ ಪವಿತ್ರ ಗೌಡ ಮಾಡಿದ ಆ ಒಂದು ತಪ್ಪು ಇವತ್ತು ದರ್ಶನ್ ಅವರನ್ನ ಸೇರಿ 14 ಆರೋಪಿಗಳು ಜೈಲಿನಲ್ಲಿ ಕಂಬಿ ಎಣಿಸುವ ರೀತಿಯಾಗಿದೆ. ಸೆಲೆಬ್ರಿಟಿಗಳು ಅಂದಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಅವರನ್ನ ತೆಗಳುವ ಮತ್ತು ಹೊಗಳುವ ಒಂದು ವರ್ಗ ಇದ್ದೇ ಇರುತ್ತೆ. ಅದಕ್ಕೆಲ್ಲ ಸೆಲೆಬ್ರಿಟಿಗಳು ತಲೆ ಕೆಡಿಸಿಕೊಳ್ಳುತ್ತಾ ಹೋದ್ರೆ ಸೆಲೆಬ್ರಿಟಿಗಳು ಅನ್ನೋ ಒಂದು ಪದಕ್ಕೆ ಅರ್ಥ ಇರಲ್ಲ. ಇದು ದರ್ಶನ್ಗೆ ಗೊತ್ತಿರ್ಲಿಲ್ಲ ಬಿಡಿ. ದರ್ಶನ್ ತನ್ನ ಗೆಳತಿಯಾಗಿದ್ದ ಪವಿತ್ರ ಗೌಡಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ ಎನ್ನೋ ಒಂದೇ ಒಂದು ಕಾರಣಕ್ಕೆ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನು ಪಟ್ಟಣಗೆರೆ ಶೆಡ್ಗೆ ಎತ್ತಿ ಹಾಕೊಂಡು ಬಂದು ಫುಲ್ಲು ವರ್ಕ್ ಮಾಡಿ ಹೆಣವನ್ನ ಸುಮ್ಮನಹಳ್ಳಿ ಹತ್ರ ಇರೋ ಬ್ರಿಡ್ಜ್ ಮೇಲೆ ಬಿಸಾಕಿ ಹೋಗಿದ್ರು. ನಂತರ ಆದ ಬೆಳವಣಿಗೆ ನಿಮಗೆಲ್ಲರಿಗೂ ಗೊತ್ತಿದೆ. ಪೊಲೀಸರು ಕೊನೆಯದಾಗಿ ದರ್ಶನ್ ಅವರೇ ಈ ಕೊಲೆಗೆ ಕಾರಣ ಎಂದು ಪತ್ತೆ ಹಚ್ಚಿ ಅವರನ್ನ ಅರೆಸ್ಟ್ ಮಾಡ್ತಾರೆ.
ಆದ್ರೆ ಇಲ್ಲಿ ಯೋಚನೆ ಮಾಡಬೇಕಿರುವ ಒಂದು ವಿಷಯ ಏನಪ್ಪಾ ಅಂದ್ರೆ, ಈ ಪವಿತ್ರ ಗೌಡ ಇದ್ದಾಳಲ್ಲ, ಏನು ಕೆಲಸ ಇರ್ಲಿಲ್ವಾ ಇವಳಿಗೆ? ಯಾರೋ ಕೆಲಸಕ್ಕೆ ಬಾರದ ಒಬ್ಬ ಮೂರನೆಯ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಮಾಡಿದ್ದನ್ನ ಓದ್ಕೊಂಡು ಕೂತಿದ್ದಾಳಲ್ಲ, ಇವಳಿಗೆ ಏನ್ ಹೇಳಬೇಕು ಹೇಳಿ? ಒಂದು ಪಕ್ಷ ಓದ್ಕೊಂಡು ಕೂತಿದ್ರೆ ಏನು ಆಗ್ತಿರ್ಲಿಲ್ಲ, ಅದನ್ನ ದರ್ಶನ್ ಅವರಿಗೆ ಏತಕ್ಕೆ ಹೇಳಬೇಕಿತ್ತು? ದರ್ಶನ್ ಅವರು ಅದ್ಯಾವ ಮೂಡಿನಲ್ಲಿದ್ರೋ ಗೊತ್ತಿಲ್ಲ, ಅವನ್ನ ಎತ್ತಾಕೊಂಡು ಬಂದು ಅವರ ಸಹಚರರು ಸೇರಿ ಅವನನ್ನ ಬೀದಿ ಹೆಣ ಮಾಡಿದ್ರು ಎನ್ನುವ ಆರೋಪ ಕೂಡ ಇದೆ. ಈ ಕಡೆ ರೇಣುಕಾಸ್ವಾಮಿ ಸತ್ತು ಹೋದ್ರು, ದರ್ಶನ್ ಜೈಲಿಗೆ ಹೋದ್ರು. ಆದ್ರೆ ಸಾರ್ವಜನಿಕ ಜೀವನದಲ್ಲಿ ಇರುವ ರೇಣುಕಾಸ್ವಾಮಿ ಅವರ ಹೆಂಡತಿ ಮತ್ತು ಪುಟ್ಟ ಮಗ ಹಾಗೂ ವಯಸ್ಸಾಗಿರುವ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಇವರು ಎಲ್ಲಿಗೆ ಹೋಗಬೇಕು ಮತ್ತು ಇವರಿಗೆ ಯಾರು ದಿಕ್ಕು? ಪುತ್ರ ಶೋಕಂ ನಿರಂತರಂ ಎನ್ನುವ ಹಾಗೆ ಪಾಪ ಈ ಇಳಿ ವಯಸ್ಸಿನಲ್ಲಿ ಮಗನನ್ನು ಕಳೆದುಕೊಂಡ ನೋವು ಹೇಗೆ ತಾನೇ ಹೋಗುತ್ತೆ? ದರ್ಶನ್ ಆ ಕೆಲಸವನ್ನ ಮಾಡುವುದಕ್ಕಿಂತ ಮುಂಚೆ ಒಮ್ಮೆ ಯೋಚನೆ ಮಾಡಿದ್ರೆ ಇವತ್ತು ಈ ಪರಿಸ್ಥಿತಿ ಅವ್ರಿಗೂ ಬರ್ತಾ ಇರಲಿಲ್ಲ, ರೇಣುಕಾಸ್ವಾಮಿ ತಂದೆ ತಾಯಿಗೂ ಬರ್ತಾ ಇರಲಿಲ್ಲ. ಅವರ ಸುತ್ತ ಇರುವ ಎಲ್ಲರೂ ಬುದ್ಧಿವಂತರೇನಾ ಅನ್ನೋ ಪ್ರಶ್ನೆ ಎಲ್ಲರಿಗೂ ಮೂಡಿದೆ. ಸಾರ್ವಜನಿಕ ಜೀವನದಲ್ಲಿ ಇರೋ ಒಬ್ಬ ದೊಡ್ಡ ಸೆಲೆಬ್ರಿಟಿನೇ ಈ ರೀತಿಯ ತಪ್ಪನ್ನ ಮಾಡಿದ್ರೆ ಹೇಗೆ? ಅವರನ್ನೇ ಫಾಲೋ ಮಾಡ್ತಿರೋ ಅವರ ಲಕ್ಷಾಂತರ ಅಭಿಮಾನಿಗಳ ಕತೆ ಏನು ಎಂಬ ಪ್ರಶ್ನೆಯೂ ಸಹ ಇಲ್ಲಿ ಮೂಡುತ್ತೆ. ಏನಾದ್ರೂ ಈ ಪ್ರಕರಣದಲ್ಲಿ ಆರೋಪ ಸಾಬೀತಾದ್ರೆ ದರ್ಶನ್ ಅವರಿಗೆ ಕನಿಷ್ಠ 5 ವರ್ಷಗಳ ಶಿಕ್ಷೆಯ ತೀರ್ಪು ಬರೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಉನ್ನತ ಪೊಲೀಸ್ ಅಧಿಕಾರಿಗಳು ಹೀಗಂತ ಹೇಳ್ತಾ ಇದ್ದಾರೆ, ಏನೋ ಒಂದು ಎಡವಟ್ಟು ಆಗೋಯ್ತು ಅಂತ ಹೇಳುವುದಕ್ಕೆ ಇದು ಚಿಕ್ಕ ಎಡವಟ್ಟಲ್ಲ, ಬೆಲೆ ಕಟ್ಟಲಾಗದೆ ಇರುವ ಒಂದು ಜೀವವನ್ನ ತೆಗೆದ ದೊಡ್ಡ ಎಡವಟ್ಟು. ಪಾಪ ರೇಣುಕಾಸ್ವಾಮಿ ಅವರ ತಂದೆ ತಾಯಿ, ಹೆಂಡತಿ, ಮಗುವಿಗೆ ಆ ದೇವರು ದುಃಖವನ್ನ ಭರಿಸುವ ಶಕ್ತಿ ನೀಡಬೇಕಿದೆ. ಈಗ ಹೇಳಿ, ದರ್ಶನ್ ಮತ್ತು ಪವಿತ್ರ ಗೌಡ ಮಾಡಿದ್ದು ಎಷ್ಟು ಸರಿ ಎಂದು? ಉಪ್ಪು ತಿಂದ ಮೇಲೆ ನೀರನ್ನ ಕುಡಿಲೇಬೇಕು ಎನ್ನುವ ಮಾತಿನ ಹಾಗೆ ತಪ್ಪು ಮಾಡಿದ ಮೇಲೆ ಶಿಕ್ಷೆಯನ್ನ ಅನುಭವಿಸಲೇಬೇಕು. ವಿಚಾರಣೆಯ ನಂತರವೇ ಸತ್ಯಾಸತ್ಯತೆ ಹೊರಬಿದ್ದು ಶಿಕ್ಷೆ ಪ್ರಮಾಣ ಪ್ರಕಟವಾಗಲಿದೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್. ನಮಸ್ಕಾರ.